ಗೌರಿಬಿದನೂರು ನಗರದ ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಆಶ್ರಯ ಕಮಿಟಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ನಗರದಲ್ಲಿ 1596 ನಿವೇಶನ ರಹಿತರು ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದ್ದು, ಅವುಗಳನ್ನು ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ನಿವೇಶನಗಳನ್ನು ವಿತರಿಸುವ ಕೆಲಸವನ್ನು ಮಾಡಲಾಗುವುದು ಎಂದರು. ನಗರದ ಹೊರವಲಯದ ಬರ್ಜಾನುಕುಂಟೆ ಪ್ರದೇಶದಲ್ಲಿ ಸರ್ವೆ ನಂಬರ್ 88, 95/1, 95/2 ರಲ್ಲಿ ಒಟ್ಟು 21.32 ಎಕರೆ ಜಮೀನಿನಲ್ಲಿ ಒಟ್ಟು 687 ನಿವೇಶನಗಳನ್ನು ರಚಿಸಲಾಗಿದೆ. 2018 ರಲ್ಲಿ ನಡೆದ ಆಶ್ರಯ ಸಮಿತಿಯಲ್ಲಿ 212 ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಆಶ್ರಯ ಸಮಿತಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಮಿಟಿ ಮೆಂಬರ್ಸ್ ಸ್ವಾಗತ. ವೇದಿಕೆ ಮೇಲಿರ್ತಕ್ಕಂಥ ನಗರಸಭೆಯ ಕಮಿಷನರ್ ಮತ್ತು ತಹಸೀಲ್ದಾರ್ ಅವರೇ ಹಾಗೂ ಇರ್ತಕ್ಕಂಥ ಮಿತ್ರರು, ಈಗಾಗಲೇ ನಾನು ಬಂದ ಮೇಲೆ ಬರ್ಜಾನುಕುಂಟೆ ಪ್ರದೇಶದಲ್ಲಿ ಮೊದಲೇ ಎಲ್ಲ ಜಾಗ ಗುರ್ತಿಸಿದ್ದು ಕೂಡ ಕರೆಕ್ಟಾಗಿ ರಸ್ತೆ ವ್ಯವಸ್ಥೆ ಇಲ್ಲ, ಸೈಟ್ ಮಾಡೋಕ್ಕೆ ಹಳ್ಳ ದಿಣ್ಣಗಳಿದೆ, ಗಿಡ ಮರಗಳು ಬೆಳೆದಿದೆ, ಹಾಳು ಬಿದ್ದಂಗಿದೆ ಅನ್ನೋ ಒಂದು ದೂರುಗಳು ಬಂತು. ಪ್ರಥಮವಾಗಿ ಬರ್ಜಾನುಕುಂಟೆ ಪ್ರದೇಶದ ಗಿಡ ಮರಗಳನ್ನು ಗುಂಡಿ ಗೊಟ್ಟೆಗಳನ್ನು ಸರಿ ಮಾಡಿ ರಸ್ತೆ ಒಂದು ವ್ಯವಸ್ಥೆ ಮಾಡಿ ಅಂತ ಆದೇಶ ಕೊಟ್ಟಿದೆ. ಇನ್ನೂ ಏನಾದರೂ ಕುಂದುಕೊರತೆ ಇದೆಯಾ ಅದನ್ನು ಸರಿಪಡಿಸಿ, ಯಾರು ನಿವೇಶನಗಳು ನಿಜಕ್ಕೂ ಇಲ್ಲ ಅವರನ್ನ ಸರ್ವೆ ಮಾಡಿ ನ್ಯಾಯಬದ್ಧವಾಗಿ ವಿತರಣೆ ಆಗಬೇಕು. ಇನ್ನೊಂದ್ಸರಿ ಸರ್ವೆ ಪರಿಶೀಲನೆ ಮಾಡಿ ಅಂತ ಹೇಳಿದೆ. ನಿವೇಶನ ರಹಿತರಿಗೆ ನಿವೇಶನಗಳನ್ನು ಪಕ್ಷಾತೀತವಾಗಿ ಅರ್ಹರಿಗೆ ತಲುಪಿಸುವ ಕೆಲಸವಾಗಬೇಕು. ಅಧಿಕಾರಿಗಳು ಮತ್ತು ಆಶ್ರಯ ಸಮಿತಿ ಸದಸ್ಯರು ಪಾರದರ್ಶಕವಾಗಿ ಫಲಾನುಭವಿಗಳ ವಿವರಗಳನ್ನು ಖುದ್ದು ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ವಿತರಿಸುವಂತಾಗಬೇಕು. ನಿವೇಶನ ವಿವರಣೆಯಲ್ಲಿ ವ್ಯತ್ಯಾಸ ಹಾಗೂ ಅವ್ಯವಹಾರ ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಎಂದರು. ಪೌರಾಯುಕ್ತ ಕೆಜಿ ರಮೇಶ್ ಮಾತನಾಡಿ, ನಗರದ 31 ವಾರ್ಡ್ಗಳಿಂದ 518 ಮಂದಿ ನಿವೇಶನ ಕೋರಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಆಶಾ, ಅಂಗನವಾಡಿ, ಆರೋಗ್ಯ ಸಹಾಯಕಿಯರು, ಮಾಜಿ ಸೈನಿಕರು, ದಲಿತ ಸಂಘರ್ಷ ಸಮಿತಿಯವರು ಒಟ್ಟು 43 ಮಂದಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಅಡಿ 1035 ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದು ವಿವರಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.